ಎರಡೂ ಕಡೆ ಸಮಾರಂಭ ಮಾಡಿದ್ದಾರೆ. ಇದೇ ಇಷ್ಟು ದೊಡ್ಡ ಸಮಸ್ಯೆ ಆಯ್ತು ಅಂತ ಎಲ್ಲೆಲ್ಲಿ ಆಂಬ್ಯುಲೆನ್ಸ್ ಇತ್ತು, ಎಷ್ಟು ಭದ್ರತೆ ಇತ್ತು, ಇದು ಕೋರ್ಟ್ನ ವಿಚಾರಗಳು. ಸರ್ಕಾರ ಇದನ್ನ ಸ್ಪಷ್ಟಪಡಿಸಬೇಕು ಅನ್ನೋದಾಗಿ ಸ್ಪಷ್ಟಪಡಿಸಬೇಕು, ಜೊತೆಗೆ ತನಿಖೆ ನಡೆಸಬೇಕು. ಹಿರಿಯ ವಕೀಲ ಅರುಣ್ ಶಾ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಎರಡೂ ಕಡೆ ಸಮಾರಂಭ ಮಾಡಿದ್ದಾರೆ. ವಿಧಾನಸೌಧ ಮುಂಭಾಗನೂ ಕಾರ್ಯಕ್ರಮ ಇತ್ತು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕಾರ್ಯಕ್ರಮ ಇತ್ತು. ಎಲ್ಲೆಲ್ಲಿ ಆಂಬ್ಯುಲೆನ್ಸ್ಗಳಿತ್ತು, ಎಷ್ಟು ಭದ್ರತೆಯನ್ನು ಒದಗಿಸಲಾಗಿತ್ತು. ಇನ್ನೊಂದಲ್ಲಿಯ ಗ್ರೌಂಡ್ ರಿಯಾಲಿಟಿ ಅಂತ ಹೇಳಿದ್ರೆ ಆಂಬ್ಯುಲೆನ್ಸ್ಗಳಿದ್ರೂ ಕೂಡ ಸ್ಥಳಕ್ಕೆ ಬರದಷ್ಟು ಜನ ತುಂಬಿದ್ರು. ನೀವೇನು ಬ್ರೇಕಿಂಗ್ ಅಲ್ಲಿ ಗಮನಿಸ್ತಾ ಇದ್ರೆ ಇದು ಕೋರ್ಟ್ ಒಳಗಡೆ ನಡೀತಾ ಇರುವಂತ ವಾದ. ಏನಾಗಿತ್ತು ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ನಾವು ಸ್ವಯಂ ಪ್ರೇರಿತ PIL ದಾಖಲಿಸಿಕೊಂಡಿದ್ದೀವಿ ಅನ್ನೋದಾಗಿ ಹೈಕೋರ್ಟ್ ಹೇಳಿದೆ. ಪತ್ರಿಕೆ ಮಾಧ್ಯಮಗಳ ವರದಿಯನ್ನ ಓದ್ತಾ ಇದ್ದಾರೆ ವಿಭಾಗೀಯ ಪೀಠದಲ್ಲಿ. PIL ದಾಖಲಿಸಿಕೊಂಡಿರೋದು ಸ್ವಯಂ ಪ್ರೇರಿತವಾಗಿ ಹೈಕೋರ್ಟ್. ಹಾಗೆ ಇವತ್ತು 2:30ಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಿರೋದು. ಏನೇನ್ ಪತ್ರಿಕೆಗಳ ವರದಿ ಇದೆ, ಮಾಧ್ಯಮಗಳು ವರದಿ ಮಾಡಿರೋದು, ಪ್ರತ್ಯಕ್ಷದರ್ಶಿಗಳು ಹೇಳಿರೋದನ್ನ ಮಾಧ್ಯಮ ರಿಪೋರ್ಟ್ ಮಾಡಿರೋದು, ಇವುಗಳನ್ನೆಲ್ಲ ಕೋರ್ಟ್ ಗಮನಿಸ್ತಾ ಇದೆ. ಅಂಡ್ ವರದಿಗಳನ್ನ ಓದ್ತಾ ಇದ್ದಾರೆ ವಿಭಾಗೀಯ ಪೀಠದಲ್ಲಿ. 11 ಜನರ ಸಾವಿಗೆ ಕಾರಣ ಏನು ಅನ್ನೋದು ಬೇಕಲ್ಲ. ಬೇರೆ ಬೇರೆ ಘಟನೆಗಳಾದಾಗ ಯಾವ ರೀತಿಯಾಗಿ FIR ದಾಖಲಾಗುತ್ತೆ, ಕ್ರಮ ಕೈಗೊಳ್ಳಲಾಗುತ್ತೆ, ಇವೆಲ್ಲವನ್ನೂ ಕೂಡ ಗಮನಿಸ್ಕೊಂಡು ಬಂದಿದ್ದೀವಿ. ಬಟ್ ಈ ಜನರ ಸಾವಿಗೆ, ಅಭಿಮಾನಿಗಳ ಸಾವಿಗೆ ಕಾರಣ ಏನಾಯ್ತು? ಗ್ರೌಂಡ್ ರಿಯಾಲಿಟಿಯನ್ನ ನೋಡಿದಂತ ಸಂದರ್ಭ ನಾವು ವರದಿಯಲ್ಲೂ ಕೂಡ ಬಹಳಷ್ಟು ಬಾರಿ ಹೇಳಿದೀವಿ. ಹೋದಂತ ಜನರನ್ನ ಸರಿಯಾದ ಸಮಯಕ್ಕೆ ಗೇಟ್ ಒಳಗಡೆ ಬಿಡದೇ ಇರೋದು ಒಂದು ಸಮಸ್ಯೆ. ಆಮೇಲೆ ಪಾಸ್ ಇರೋರನ್ನ ಒಳಗಡೆ ಬಿಟ್ಟು ಉಳಿದವರನ್ನ ನಿಲ್ಲಿಸಿರೋದು, ಪಾಸ್ ಇರೋರು ಕೆಲವರನ್ನ ಒಳಗಡೆ ಬಿಡದೇ ಇರೋದು, ಆ ಗೊಂದಲ, ಅಲ್ಲಿದ್ದಂತ ಸಿಬ್ಬಂದಿಯಲ್ಲಿದ್ದಂತ ಗೊಂದಲ. ಏನ್ ಹೇಳ್ಬೇಕು, ಇವ್ರನ್ನ ಒಳಗಡೆ ಬಿಡ್ಬೇಕಾ ಬೇಡ್ವಾ? ಯಾರಾದ್ರೂ ಒಬ್ಬ ಫ್ಯಾನ್ ಹೋಗಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಇಲ್ಲ ಅವ್ರಗಳ ಹತ್ರ. ಬಹಳ ಕನ್ಫ್ಯೂಷನ್ ಅಲ್ಲಿದ್ರು ಸಿಬ್ಬಂದಿಗಳು. ಇದೇ ಇಂಥ ದೊಡ್ಡ ಸಮಸ್ಯೆಗೆ ಎಡೆ ಮಾಡಿಕೊಟ್ಟಿದ್ದು. ಇದೆಲ್ಲ ವ್ಯವಸ್ಥೆ ಮಾಡಿದ್ದೆ ಇದಕ್ಕೆಲ್ಲ ಕಾರಣ ಆಯ್ತಾ ಅಂತ ಹೇಳಿ ನೋಡೋರಿಗೆ ಅನಿಸ್ತಾ ಇದೆ. ಈಗ ಮೊನ್ನೆ ಮ್ಯಾಚ್ ನಡೆದಿತ್ತು, ನಿನ್ನೆ ಕಾರ್ಯಕ್ರಮ ಆಯೋಜನೆ ಆಯ್ತು. ಸಡನ್ ಆಗಿ ಅಹಮದಾಬಾದ್ ಸ್ಪೆಷಲ್ ಫ್ಲೈಟ್ ನಲ್ಲಿ ತಂಡ ಬರುತ್ತೆ. ಎಲ್ಲವೂ ಕೂಡ 5 ಜನ ಗಾಯಗೊಂಡಿದ್ದಾರೆ ಅಂತ ವರದಿಗಳು ಹೇಳ್ತಾ ಇದೆ. ಗೆಲುವು ಸಂಭ್ರಮಿಸುವಾಗ ಈ ಘಟನೆಯಾಗಿದೆ. ಇಂತಹ ಅವಘಡ ಆಗುವುದಕ್ಕೆ ಕಾರಣ ಏನು ಅನ್ನೋದಾಗಿ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಮುಂದೆ ಇಂಥ ಘಟನೆ ಆಗದಂತೆ ಕೈಗೊಳ್ಳಬೇಕಾದಂತ ಕ್ರಮಗಳೇನು, ಎಲ್ಲಾದ್ರ ಬಗ್ಗೆ ಸರ್ಕಾರ ವರದಿ ನೀಡಬೇಕಿದೆ. ಏನಾಗಿತ್ತು, ಯಾಕಾಗಾಯ್ತು? ವರದಿಗಳು ಹೇಳ್ತಾ ಇರುವಂತಹ ಪ್ರಕಾರ 75 ಜನ ಗಾಯಗೊಂಡಿದ್ದಾರೆ ಅನ್ನೋದಾಗಿದೆ. ಗೆಲುವನ್ನ ಸಂಭ್ರಮಿಸುವುದಕ್ಕೆ ಬಂದಂತ ಸಂದರ್ಭ ಈ ಘಟನೆಯಾಗಿದೆ. ಈ ರೀತಿಯಾದಂತ ಅವಘಡ ಆಗೋದಕ್ಕೆ ಕಾರಣ ಏನು ಅನ್ನೋದಾಗಿ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಇದಕ್ಕೆ ಸರ್ಕಾರ ಉತ್ತರವನ್ನ ಕೊಡಬೇಕಿದೆ. ಈ ರೀತಿಯಾದಂತ ಘಟನೆಗಳು ಮುಂದೆ ನಡೆದೇ ಇರೋ ರೀತಿಯಾಗಿ ಏನ್ ಕ್ರಮ ಕೈಗೊಳ್ಳಬೇಕು, ಇವೆಲ್ಲದಕ್ಕೂ ಸರ್ಕಾರ ಉತ್ತರ ಕೊಡಬೇಕು, ದಾಖಲೆಗಳನ್ನ ಸಲ್ಲಿಸಬೇಕು, ಏನಾಗಿತ್ತು ಅನ್ನೋದನ್ನ ವಿವರವಾಗಿ ಹೇಳಬೇಕು. ಹಾಗೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಇದು ಬಹಳ ದೊಡ್ಡ ಪ್ರಶ್ನೆ ಮುಂದಿರೋದು.